भाजपने राज्याला कत्तलखाना बनवले. भाजप प्रदेश उपाध्यक्ष अनिल बेनके यांनी कुठे काम केले असे जिल्हा प्रभारी मंत्री सतीश जारकिहोळी यांनी सांगितले. बुधवारी त्यांनी महापालिकेत पत्रकारांशी संवाद साधला. इतर राज्यांच्या तुलनेत आपल्या राज्यात पेट्रोलची दरवाढ कमी आहे. सिलेंडरचे दर वाढले असताना भाजपने का विचारले नाही असा टोलाही त्यांनी बेनके यांना लगावला. ಇದೇ ಬಿಸ್ನೆಸ್ ಅವರಿಗೆ ಅನುಕೂಲ ಆಗ್ತದೆ. ಮತ್ತೆ ವಾಪಸ್ ಮತ್ತೆ ಹೊಸ ಟೆಂಡರ್ ಪ್ರಕಾರ ಸರ್ ಎಲ್ಲ ಕೊಟ್ಟಿದ್ದು ಒಂದು ಅಭಿವೃದ್ಧಿ ಸರ್. ಈ ಸಲ ಸಾಕಷ್ಟು ಕೊಟ್ಟಿದ್ದಾರೆ. ಈ ಸಲ ಮಳೆಗಾಲ ಬಂದ್ರೆ ದೇವಸ್ಥಾನ ಒಳಗಡೆ ನೀರು ಹೋಗ್ತಾ ಇದೆ. ಈಗಾಗಲೇ ಸ್ಪೆಷಲ್ ಪ್ಯಾಕೇಜ್ ಮಾಡಿದ್ದಾರೆ. ಬಂದಾಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಮಾದರಿಯಾಗಿ ದೇವಸ್ಥಾನಗಳು ಸರ್ಕಾರವನ್ನು ಕಸಾಯಿಖಾನೆ ನಡೆಸ್ತಾ ಇದೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡಿದ್ದಾರೆ. ರಾಜ್ಯ ಉಪಾಧ್ಯಕ್ಷ ಎಂದು ಬೆಳಗಾವಿ ನೋಡಿಲ್ಲ. ಮಾಡ್ಲಿಕ್ಕೆ ಅವಕಾಶ ನಾವು ಮತ್ತೆ ಈಗ ಅದನ್ನ ಕಸಾಯಿಖಾನೆ ಮಾಡಿದವ್ರು ಇಟ್ಟಾರೆ ಜನಕ್ಕೆ ಅನ್ನಲ್ಲ ಏನಾದ್ರು पेट्रोल प्राइस जास्त आहे तो ऑइल प्राइस जास्त आहे. गॅरंटी ಯಾರೋ ಸಾವಿರ ಕೋಟಿ ಬಂದಿದ್ದು ಬರುವವರು ಭಾಳ 4,000 ಕೋಟಿ ಬಂದಿದೆ. ರಾಜ್ಯವನ್ನ ಹರಾಜಿಗಿಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ ಸರ್. ಅವರೆಲ್ಲ ಅವ್ರು ಹೇಳ್ತಿಲ್ಲ, ಹೇಳಲಿಕ್ಕೆ ಆಗೋಲ್ಲ. ನೀವು ಸಿಲಿಂಡರ್ ಆದಾಗ ಎಷ್ಟು ಸಲ ಇರುತ್ತೆ ಸಿಲಿಂಡರ್ ಬೆಲೆ ಹೇಳಿ. ಸಿಲಿಂಡರ್ ಆಯಿತು, ಬೇರೆ ಬೇರೆ ಎಲ್ಲ ಎಣ್ಣೆ ಆಯಿತು, ಫರ್ಟಿಲೈಸರ್ ಆಯಿತು. ಅದ್ರ ಬಗ್ಗೆ ಏನು ಹೇಳಂಗಿಲ್ಲ. ಇದು 3 ರೂಪಾಯಿ ಅಂತ ಊಟ ಏನು ಆಕಾಶದಾಗ 400ರಿಂದ 1200 ಸಿಲಿಂಡರ್. ಮತ್ತು ಅವಾಗ ಯಾವ ರಾಜ್ಯದ ಬಗ್ಗೆ ಚರ್ಚೆ ಮಾಡಿ ನಾವು ಬಗ್ಗೆ ಹೀಗಾಗಿ ನಮ್ಮದು ಬೇರೆ ಸ್ಟೇಟ್ ಹೋಲಿಸ ಕಡಿಮೆ. ಬೇರೆ ಸ್ಟೇಟ್ದವ್ರು ತೆಗೆದ ಲೆಕ್ಕ ಮಹಾರಾಷ್ಟ್ರ, ಕರ್ನಾಟಕ ಕ್ಯಾಬಿನೆಟ್ ಚರ್ಚೆ ಆಗಿದೆ. ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಹೆಚ್ಚಾಗಿರ್ತದೆ, ಈಗ ಹೆಚ್ಚು ಮಾಡಿರ್ತೀವಿ ಅಂತ ಇದಕ್ಕೆ ಹೇಳಿದ್ರಲ್ಲ. ಅದು 5 ರೂಪಾಯಿ ಬಸವರಾಜ ಬೊಮ್ಮಾಯಿ ಏಕಾಏಕಿ ಕೆಳಗಿಳಿ ಸರ್. ಅವ್ರು ಕರೆ ಕೊಡ್ತಾವ ನಿಮ್ಗೆ ಅಧಿಕಾರ ಇದೆ, ನೀವೇ ಕಡಿಮೆ ಮಾಡ್ಕೊಳ್ಳಿ ಅಂತ. ಎಲೆಕ್ಷನ್ ಬಂತು, 5 ರೂಪಾಯಿ ಕಡಿಮೆ ಮಾಡಿದ್ರು ಖುಷಿ. ಸೊ ಅದನ್ನ ಈಗ ಮತ್ತೆ ಏರ್ಸಿದ್ವಿ ನಮ್ಮ ಆಡಳಿತ. ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಕಡಿಮೆ ಮಾಡಿ ಅದನ್ನ ಹೇಳ್ತಾ ಇದ್ದೇವೆ. ನೀನು ಕಡಿಮೆ ಮಾಡ್ತೀನಿ ಯಾರು ಹೇಳ್ತಾ ಇಲ್ಲ. ಬೇರೆ ಸ್ಟೇಟ್ನಲ್ಲಿ ಹೆಚ್ಚಿಗೆ ಅಂತ ನಾವು ಕಡಿಮೆ ಮಾಡ್ತೀವಿ. ಮಲ್ಲ ಈ ಬಾರಿ ಮಾಡ್ತಾರೆ ಕಡಿಮೆ ಮಾಡಿದ್ರೆ ಕಡಿಮೆಯಾಗಿದೆ. ಅವರು ಪ್ರಚಾರ ಕೊಡ್ತಾ ಇಲ್ಲ ನಮಗೆ. खासबागमध्ये बांधण्यात आलेल्या भाजीपाला शेडचे वाटप अद्याप झालेले नाही. आता ते कसाईचे दुकान आहे याबाबत बोलले तर मोठे अधिवेशन करू अशी खिल्ली त्यांनी उडवली. सौंदत्ती यल्लमा मंदिराच्या विकासासाठी 120 कोटी रुपयांचे विशेष अनुदान जाहीर करण्यात आल्याचे त्यांनी सांगितले. तसेच फ्लायओव्हर कन्स्ट्रक्शन ब्ल्यूप्रिंट पाठवली, ते लवकरच सुरू होईल असे पत्रकारांच्या प्रश्नाला उत्तर देताना मंत्री सतीश जारकिहोळी म्हणाले. केपीसीसी कार्याध्यक्ष विनय कुलकर्णी यांना मंत्रिपद मिळू शकते. आमच्या सरकारला अजून 4 वर्षे आहेत. अनेकांना संधी मिळू शकते असेही ते म्हणाले. विनोद कोलकार, KMM मराठी, बेळगाव.